ಒಂದೇ ಒಂದು ವೈರಲ್ ವಿಡಿಯೋ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗುವ ಹಾಗೆ ಮಾಡುತ್ತೆ. ಹೆಣ್ಣು ಮಕ್ಕಳಂದ್ರೆ ವಿಶೇಷವಾದ ಗೌರವ ಇರುತ್ತೆ, ಆದ್ರೆ ಅದನ್ನ ಈ ತರ ಬಳಸೋದು ಅದು ಕಂಟೆಂಟ್ಗೋಸ್ಕರ. ನಿಮಗೆ ನಿಜವಾಗ್ಲೂ ತೊಂದರೆ ಕೊಟ್ರೆ ಚಪ್ಪಲಿ ಕಿತ್ತೋಗೋ ತರ ಬಿಡ್ರಿ, ಆದ್ರೆ ಕಂಟೆಂಟ್ಗೋಸ್ಕರ ಉಪಯೋಗಿಸೋದು ರಾಂಗ್. ಗಂಡು ಮಕ್ಕಳೇ ಬಸ್ ಹತ್ತಬೇಕಾದ್ರೆ ನೀವು ಹುಷಾರ್. ಒಂದು ವೇಳೆ ಹತ್ತಿದ್ರು ಕೂಡ ಅಕ್ಕಪಕ್ಕ ಯಾರು ಇದ್ದಾರೆ ಅಂತ ಒಮ್ಮೆ ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಅಕ್ಕಪಕ್ಕ ಹೆಣ್ಣು ಮಕ್ಕಳು ಏನಾದ್ರೂ ಇದ್ರೆ 100 ಸಲ ವಿಚಾರ ಮಾಡಿ ಅವರು ಪಕ್ಕ ನಿಲ್ಬೇಕಾದ್ರೆ ಇಲ್ಲ ಕೂತ್ಕೊಳ್ಬೇಕು. ಪಕ್ಕದಲ್ಲಿ ಕೂತಂತ ಗಂಡು ಮಕ್ಕಳು ನಿಜವಾಗಲೂ ತಪ್ಪು ಮಾಡಿದ್ರೆ, ಹಾರಾಸ್ಮೆಂಟ್ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ. ಕೇರಳದಲ್ಲಿ 90% ಪಕ್ಕದಲ್ಲಿ ಕುಂತಂತ ಗಂಡಸರು ಹಂಗೆ ಮಾಡ್ತಾ ಇದರಂತೆ. ಇದು ನಿಜ ಕೂಡ ಹೌದಂತೆ. ಇದನ್ನ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಕೇರಳದಲ್ಲಿ ಬಸ್ನಲ್ಲಿ ಆಗಿರುವ ಆ ಘಟನೆ ನಿಮಗೆ ಗೊತ್ತಿರುತ್ತೆ. ಸಿಂಜಿತಾ ಎನ್ನುವ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಡಿಯೋ ಮಾಡಿ ಹಾಕ್ತಾಳೆ, ನಾನು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ನನಗೂ ಈ ಒಂದು ಅನುಭವ ಆಗಿದೆ. ಈ ವಿಡಿಯೋ 1 ಗಂಟೆ ಒಳಗಡೆ ಮಿಲಿಯನ್ ಗಟ್ಟಲೆಗೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಚೀತು ಅಂತ ಓದ್ತಾರೆ. ನೋಡಿ, ಈ ಒಂದು ವಿಡಿಯೋ ನೋಡಿ, ಪಕ್ಕದಲ್ಲಿ ನಿಂತಿದ್ದಾರಲ್ವಾ, ಇವರ ಹೆಸರು ದೀಪಕ್ ಅಂತೇಳಿ 42 ವರ್ಷದ ವ್ಯಕ್ತಿ. ಪಾಪ ಒಬ್ಬ ಸೇಲ್ಸ್ ಮ್ಯಾನೇಜರ್, ಯಾವಾಗಲೂ ಅದೇ ಒಂದು ರೂಟ್ ಅಲ್ಲಿ ಓಡಾಡುವ ವ್ಯಕ್ತಿ. ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಗುತ್ತೋ, ವೈರಲ್ ಆಗೋದು ಅಷ್ಟೇ ಅಲ್ಲ ಅವರ ಫ್ಯಾಮಿಲಿ ಗ್ರೂಪ್ಗೆ ಕೂಡ ಬರುತ್ತೋ, ಅವಾಗ ದೀಪಕ್ ಅವರಿಗೆ ಮೆಂಟಲಿ ತುಂಬ ಸ್ಟ್ರೆಸ್ ಆಗ್ತಾರೆ. ನಂತರ ದೀಪಕ್ ಅವರು ಮನೆಗೆ ಬಂದು ಬಾಗಿಲು ಹಾಕೊಂತಾರೆ. ತುಂಬ ಹೊತ್ತಾಗುತ್ತೆ, ಆ ಕಡೆಯಿಂದ ಏನೂ ವಾಯ್ಸ್ ಬರೋದಿಲ್ಲ. ಮನೆಯವರು ಬಾಗಿಲು ತಟ್ಟಿದ್ರು ರೆಸ್ಪಾನ್ಸ್ ಬರೋದಿಲ್ಲ. ಅವರು ಫ್ಯಾಮಿಲಿಯವರು ಗಾಬರಿಗೊಂಡು ಬಾಗಿಲು ಒಡೆದಾಕಿ ನೋಡಿದಾಗ ಅವರು ಆತ್ಮಹತ್ಯೆ. ಅವರನ್ನ ನಂಬಿಕೊಂಡಿರುವ ಫ್ಯಾಮಿಲಿ ಇವತ್ತು ಅನಾಥವಾಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. FIR ಆದ್ಮೇಲೆ ವಿಡಿಯೋ ಚೆಕ್ ಮಾಡಿದಾಗ ಅವರು ಎಲ್ಲಿಯೂ ಕೂಡ ಬೇಕಂತಲೇ ಟಚ್ ಮಾಡಿರೋದು ಕಂಡು ಬಂತು. ಅದು ತುಂಬಾ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅಂತ ಉದ್ದೇಶ ದೀಪಕ್ ಅವರಿಗೆ ಇರಲಿಲ್ಲ. ವೈರಲ್ ಆಗ್ಬೇಕನ್ನೋ ಕಾರಣಕ್ಕೆ ಮಾಡಿರೋ ವಿಡಿಯೋ ಅದು ಅಂತ ಹೇಳಬಹುದು. ಈ ಒಂದು ವಿಡಿಯೋಗೆ ದೇಶ ವಿದೇಶದಲ್ಲಿ ಕೂಡ ದೊಡ್ಡ ವಿರೋಧ ವ್ಯಕ್ತವಾಗಿದೆ. ದೀಪಕ್ಗೆ ನ್ಯಾಯ ಸಿಗಬೇಕಂತ ರೋಡ್ ಶೋ ಕೂಡ ಆಗ್ತಾ ಇದೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನಿಸುತ್ತೆ, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.